ಇವತ್ತು ನಾನು ಬಂದಿದ್ದೀನಿ ಪೀಸ್ ಗಾರ್ಡನ್ ಅನ್ನೋ ಪ್ಲೇಸ್ಗೆ. ಇದು ಗೋವಾದಲ್ಲಿ ಆಗುತ್ತೆ, ಕಾಣ್ಕೊಂಡು ನಿಯರ್. ಕಾರವಾರದಿಂದ ಒಂದು ಹಾಫ್ ಆನ್ ಅವರಲ್ಲಿ ನೀವು ಇಲ್ಲಿ ರೀಚ್ ಆಗ್ಬೋದು. ಎಷ್ಟು ಡಿಸ್ಟೆನ್ಸ್, ಲೊಕೇಶನ್ಸ್ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಸೊ ಬನ್ನಿ ನೋಡೋಣ ಈ ಪೀಸ್ ಗಾರ್ಡನ್ ಹೇಗಿದೆ ಅಂತ. ಹಾಗೆ ಇಲ್ಲಿ ಸ್ಪಾ, ಮಸಾಜ್ ಅವೆಲ್ಲವೂ ಕೂಡ ಅವೈಲೇಬಲ್ ಇದೆ. ಸೊ ಅದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೇನೆ. ಆ್ಯಂಡ್ ಲೊಕೇಶನ್ ಹೇಗಿದೆ, ಇಲ್ಲಿಯ ಕಾಟೇಜಸ್ ಹೇಗಿದೆ, ವ್ಯೂ ಹೇಗಿದೆ, ಬೀಚ್ ಹೇಗಿದೆ, ಫುಡ್ ಹೇಗಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ಆಲ್ಸೋ ಇವತ್ತಿನ ವಿಡಿಯೋದಲ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ಕೈಂಡ್ ಆಫ್ ಪಿಕ್ನಿಕ್. ಸೊ ಸಮ್ ಫನ್ ಆ್ಯಕ್ಟಿವಿಟೀಸ್ ಆಗೋದಿದೆ, ಬಲೂನ್ ಗೇಮ್ಸ್ ಆಗಿರ್ಬೋದು, ಸ್ಮಾಲ್ ಚಿಲ್ಡ್ರನ್ಸ್ ಗೇಮ್ ಆಗಿರ್ಬೋದು, ಎಲ್ಲವೂ ಆಗೋದಿದೆ. ಸೊ ನೋಡೋಣ ಇವತ್ತಿನ ವಿಡಿಯೋ ಆ್ಯಂಡ್ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಲೆಟ್ಸ್ ಬಿಗಿನ್. ಮೊದಲನೇದಾಗಿ ಇದು ಕಾರವಾರದಿಂದ ಅರೌಂಡ್ 25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಒಂದು ಹಾಫ್ ಆನ್ ಅವರಲ್ಲಿ ನೀವಿಲ್ಲಿ ರೀಚ್ ಆಗ್ಬೋದು. ಈ ಪೀಸ್ ಗಾರ್ಡನ್ ರೆಸ್ಟೋರೆಂಟ್ ಗಲ್ಗಿಬಾಗ್ ಬೀಚಲ್ಲಿ ಇದೆ. ನೀವು ಇಲ್ಲಿ ನೋಡ್ಬೋದು, ಎಂಟ್ರೆನ್ಸ್ ಅಲ್ಲಿನೇ 4 ವೀಲರ್ ಹಾಗೂ 2 ವೀಲರ್ಗೆ ಸಫಿಷಿಯೆಂಟ್ ಪಾರ್ಕಿಂಗ್ ಏರಿಯಾ ಇದೆ. ಹಾಗೆ ಇಲ್ಲಿಯ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಸ್ಪಾ ಕೂಡ ಅವೈಲೇಬಲ್ ಇದೆ. ಫುಲ್ ಗ್ರೀನರೀಸ್ ಮಿಡ್ಲಲ್ಲಿ ಇರುವಂತಹ ಕಾಟೇಜ್ ರೂಮ್ ನೀವಿಲ್ಲಿ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿ ಹಾಗೂ ಎಸ್ಥೆಟಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಈ ರೆಸ್ಟೋರೆಂಟ್ ನೇಮಿಗೆ ತಕ್ಕ ಹಾಗೆ ಇದೆ, ಪೀಸ್ ಕೂಡ ಇದೆ ಹಾಗೂ ಇಲ್ಲಿ ಬ್ಯೂಟಿಫುಲ್ ಆದಂತಹ ಗಾರ್ಡನ್ಸ್ ಕೂಡ ನೀವು ನೋಡ್ಬೋದು. ಹಾಗೆ ಇಲ್ಲಿ ಒಂದು ಸ್ಮಾಲ್ ಪಾರ್ಟಿ ಹಾಲ್ ಕೂಡ ಇದೆ. ಸ್ಮಾಲ್ ಫಂಕ್ಷನ್ಸ್ ಏನಾದ್ರು ಇದ್ದರೆ ನೀವಿಲ್ಲಿ ಇಟ್ಕೊಳ್ಬೋದು. ಹಾಗೆ ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಬೀಚ್ ವ್ಯೂ ಕೂಡ ಸಿಗತ್ತೆ. ಈಗ ನೀವು ನೋಡ್ತಾ ಇರೋದು ಗಲ್ಗಿಬಾಗ್ ಬೀಚ್. ಬನ್ನಿ ನೋಡೋಣ ರೆಸ್ಟೋರೆಂಟ್ ಹೇಗಿದೆ ಅಂತ. आपको ही शूट करूंगी मैं पहले. हाय बोल दो व्यूअर्स को. ಇದು ಸೀ ಫೇಸಿಂಗ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಈ ರೆಸ್ಟೋರೆಂಟಲ್ಲಿ ನೀವು ಫುಡ್ ಹಾಗೂ ಸೀ ವ್ಯೂ ಎರಡನ್ನೂ ಒಟ್ಟಿಗೆ ಎಂಜಾಯ್ ಮಾಡ್ಬೋದು. ಸೊ ದಿಸ್ ಈಸ್ ದ ಬೀಚ್ ಸೈಡ್ ಎಲಿವೇಶನ್ ಆಫ್ ದಿಸ್ ರೆಸ್ಟೋರೆಂಟ್. ಇವತ್ತಿನ ನಮ್ಮ ಈ ಪಿಕ್ನಿಕ್ ಆರ್ ಡೇ ಔಟ್ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಲೆಟ್ಸ್ ಸ್ಟಾರ್ಟ್ ವಿತ್ ಕಿಡ್ಸ್. ಫಸ್ಟ್ ಫನ್ ಆಕ್ಟಿವಿಟಿ ವಾಸ್ ಬಲೂನ್ ಗೇಮ್. ಆಫ್ಟರ್ ಲಾಟ್ ಆಫ್ ಸರ್ಕಸ್ ಆ್ಯಂಡ್ ತುಂಬ ಹೊತ್ತು ಅವರು ವೇಟ್ ಮಾಡಿದ ನಂತರ ದೇ ಹ್ಯಾವ್ ಡಿಸೈಡೆಡ್ ದ್ಯಾಟ್ ಲೆಟ್ಸ್ ಟಾಸ್ ಅ ಕಾಯಿನ್. ಸೊ ಆಫ್ಟರ್ ದಿಸ್ ಗೇಮ್ ಇಟ್ಸ್ ಟೈಮ್ ಫಾರ್ ಡ್ಯಾನ್ಸ್ ನೌ.
ಬನ್ನಿ ಈಗ ಬೀಚ್ ಹತ್ರ ಏನು ನಡೀತಾ ಇದೆ ಅಂತ ನೋಡೋಣ. ಇಲ್ಲಿ ನೀವು ನೋಡ್ಬೋದು ಸ್ವಲ್ಪ ಜನ ನೀರಿನಲ್ಲಿ ಆಟ ಆಡ್ತಾ ಇದ್ದಾರೆ, ಸ್ವಲ್ಪ ಜನ ಫುಟ್ಬಾಲ್ ಆಟ ಆಡ್ತಾ ಇದ್ದಾರೆ. ಹಾಗೆ ಲೆಮನ್ ಆ್ಯಂಡ್ ಸ್ಪೂನ್ ಫನ್ ರೇಸ್ ಗೇಮ್ ಕೂಡ ಆಯಿತು ಫಾರ್ ಎಲ್ಡರ್ಸ್ ಆ್ಯಸ್ ವೆಲ್ ಆಸ್ ಚಿಲ್ಡ್ರನ್ಸ್. ಹಾಗೆ ಡ್ಯಾನ್ಸ್ ಸ್ಟ್ಯಾಚ್ಯೂ ಗೇಮ್. ಸೊ ಈ ಡ್ಯಾನ್ಸ್ ಸ್ಟ್ಯಾಚ್ಯೂ ಗೇಮ್ ಏನಂದರೆ ಸಾಂಗ್ ಪ್ಲೇ ಆಗ್ತಾ ಇರ್ತದೆ ಆ್ಯಂಡ್ ಒನ್ಸ್ ದ ಸಾಂಗ್ ಈಸ್ ಪೌಸ್ಡ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಲೈಕ್ ಅ ಸ್ಟ್ಯಾಚ್ಯೂ ಇನ್ ವಿಚ್ ಎವರ್ ಪೋಸ್ ಯು ವರ್. ಹಾಗೆ ಗೇಮ್ಸ್ ಎಲ್ಲ ಮುಗಿದ ನಂತರ ವಿನ್ನರ್ಸಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು. A picnic is incomplete without food. ನಾವು ಕೂಡ ಇಲ್ಲಿಯ ಟೇಸ್ಟಿ ಫುಡ್ಡನ್ನು ಟ್ರೈ ಮಾಡಿದ್ವಿ, ಹಾಗೆ ಐಸ್ ಕ್ರೀಮ್ ಕೂಡ ತಿಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವಿಡಿಯೋ. See you in my next video. Until judge less, love more, keep supporting. Bye.